ಎಲ್ಲರಿಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಮೂಲಕ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಇವತ್ತು ಆಕ್ಚುಲಿ ನಾವೇನದ ಮುಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂಥ ಪ್ರಮುಖ ಬೆಳೆಗಳು ಏನದವ, ಸೊ ಆ ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತೆ ರೋಗಗಳು ಅವುಗಳನ್ನ ಯಾವ ರೀತಿ ಹತೋಟಿ ಮಾಡಬೇಕು ಅಂತಕ್ಕಂಥ ವಿಷಯವಾಗಿ ಇವತ್ತು ನಾವಿಲ್ಲಿ ಆನ್ಲೈನ್ ಮೂಲಕ ಏನದ ಈ ತರಬೇತಿಯನ್ನ ಆಯೋಜನೆ ಮಾಡಿ ಈ ಮುಖ್ಯವಾಗಿ ಇದು KVK ಕೃಷಿ ಪಾಠಶಾಲೆ ಅಂತಕ್ಕಂಥ ಒಂದು ಹೆಡ್ ನಲ್ಲಿ ಏನದ ನಾವು ಇದನ್ನ ಪ್ರಾರಂಭ ಮಾಡಿವಿ. ಈ ಒಂದು KVK ಕೃಷಿ ಪಾಠಶಾಲೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಏನು ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಈ ಕೋವಿಡ್ ಟೈಮ್ ಅದ, ಸೊ ಇಂಥ ಸಂದರ್ಭದಲ್ಲಿ ನಾವೇನದ ರೈತರಿಗೆ ಕರೆಸಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಮ್ಮ ಕೇಂದ್ರಕ್ಕೆ ರೈತರು ಬರ್ಲಿಕ್ಕೆ ಆಗಲ್ಲ, ಅಥವಾ ನಾವು ಹೋಗಿ ಮಾತಾಡೋದು ಅಷ್ಟು ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ಇನ್ಫಾರ್ಮೇಶನ್ ಮಾತ್ರ ಹೋಗ್ಲೇಬೇಕು. ಇನ್ಫಾರ್ಮೇಶನ್ ಏನದ ಏನ್ ಬೇಕು ಮಾಹಿತಿಯನ್ನ ನಮ್ಮ ರೈತರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಏನದ ನಮ್ಮ ಮೇಲೆ ಇರೋದ್ರಿಂದ, ಸಾಗರ್ ಪಾಟೀಲ್ ನೀವೇನು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗೇನೋ ಯಾರಾದ್ರೂ ಮಧ್ಯ ಪ್ರೆಸೆಂಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಏನದ ಅವ್ರಿಗೆ ನಾವು ತೆಗಿತೀವಿ ಗ್ರೂಪ್ ಇಂದ. ಸೊ ಪ್ಲೀಸ್ ನೀವೇನು ಜಸ್ಟ್ ಜಾಯ್ನ್ ಆಗಿ ಅಷ್ಟೇ. ಇನ್ನು ಈ ಒಂದು ಕಾರ್ಯಕ್ರಮದ ಉದ್ದೇಶಪ್ಪ ಅಂತಂದ್ರೆ ಆ ಒಂದು ಸಮಯಕ್ಕೆ ಬೇಕಾಗ್ತಕ್ಕಂಥ ಮಾಹಿತಿಯನ್ನ ನಾವೇನದ ರೈತರಿಗೆ ನೀಡ್ತಕ್ಕಂಥದ್ದು ಏನದ ಮತ್ತೆ ಆದಷ್ಟು ಸಮಯಕ್ಕೆ ಸರಿಯಾಗಿ ನೀಡ್ತಕ್ಕಂಥದ್ದು ಏನಿದೆ, ಸೊ ಅದ್ರ ಸಲುವಾಗಿ ಏನದ ಈ ಒಂದು ಕಾರ್ಯಕ್ರಮವನ್ನ ನಾವು ಹಾಕೊಡಿ. ಇನ್ನು ಈ ಕಾರ್ಯಕ್ರಮದ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂತಂದ್ರೆ ಮಾಹಿತಿ ಮಾತ್ರ ಎಲ್ಲರಿಗೂ ಏನದ ಸರಿಯಾಗಿ ಸಿಗ್ಬೇಕು. ಆಮೇಲೆ ನಮ್ಮಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಶ್ವವಿದ್ಯಾಲಯದ, ನಮ್ಮ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಬೇರೆ ವಿಶ್ವವಿದ್ಯಾಲಯ ಆಗಿರ್ಬೋದು, ಸೊ ಅಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ ನ ನಮ್ಮ ಒಂದು ಜಿಲ್ಲೆಯ ರೈತರಿಗೆ ಅಥವಾ ಈ ಭಾಗವಹಿಸಿರ್ತಕ್ಕಂಥ, ಯಾಕಂದ್ರೆ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಿಂದನೂ ಕೂಡ ಏನದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಏನದ ರೈತ ಬಾಂಧವರು ಈ ಒಂದು ಇದರಲ್ಲಿ ಆನ್ಲೈನ್ ಮೀಟಿಂಗ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಮೊದಲನೇದಾಗಿ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಏನು ಆರಂಭ ಆಗಿರ್ತಕ್ಕಂಥ ಕೃಷಿ ಪಾಠಶಾಲೆ ಏನಿದೆ ಆನ್ಲೈನ್ ಮೂಲಕ, ಸೊ ಅದಕ್ಕೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಗುಲ್ಬರ್ಗಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನದ ಅವರು ಸಸ್ಯ ರೋಗ ಶಾಸ್ತ್ರಜ್ಞರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ರೈತರ ಬಗ್ಗೆ ಬಹಳ ಒಂದು ಪ್ರೀತಿ ಇರ್ತಕ್ಕಂಥ ವಿಜ್ಞಾನಿಗಳು. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು ಅಂತಂದ್ರೆ ಏನೇ ವಿಷಯ ಇತ್ತು ಅಂದ್ರೆ ಬಹಳ ಕಾಳಜಿಪೂರ್ವಕವಾಗಿ ತಕ್ಷಣಕ್ಕೆ ಏನದ ಉತ್ತರ ಕೊಡ್ತಕ್ಕಂಥ ಏನು ವಿಜ್ಞಾನಿಗಳಾಗಿದ್ದಾರೆ. ಸೊ ಹಾಗಾಗಿ ಜಹೀರ್ ಸರ್ ಏನದ ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಪರವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಏನದ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನ ಡಾಕ್ಟರ್ ಜಹೀರ್ ಅವರಿಗೆ ಕೊಡ್ತೀನಿ. ಜಹೀರ್ ಸರ್, ವೆಲ್ಕಮ್ ಟು ದಿಸ್ ಆನ್ಲೈನ್ ಪ್ರೋಗ್ರಾಮ್ ಸರ್. ಅದೇ ರೀತಿಯಾಗಿ ಇಲ್ಲಿ ನಮಸ್ತೆ ಸರ್, ನಮಸ್ತೆ. ಅದೇ ರೀತಿಯಾಗಿ ಇಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ, ಆನ್ಲೈನ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಏನದ ರೈತ ಬಾಂಧವರು ಬೇರೆ ಬೇರೆ ಭಾಗದಿಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಏನದ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಏನದ ಹಾರ್ದಿಕವಾದಂತಹ ಮತ್ತು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ. ಕಳೆದ ವಾರದಲ್ಲಿ ಏನದ KVK ಕೃಷಿ ಪಾಠಶಾಲೆ ಅಂತಾನೆ ಒಂದೇನದ ನಾವು ಒಂದು ವಾಟ್ಸಪ್ ಗ್ರೂಪ್ ಮಾಡಿವಿ. ಸೊ ಅದರಲ್ಲಿ ಸುಮಾರು ಏನದ 180 ಜನ ಏನದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನನಗನ್ನಿಸ್ತದೆ ಈಗಾಗಲೇ ಏನದ 45 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಮ್ಯಾಕ್ಸಿಮಮ್ ಏನದ ಆ ಒಂದು ಗ್ರೂಪ್ ಮೂಲಕನೂ ಕೂಡ ಏನದ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ಗ್ರೂಪ್ ಏನದ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತದೆ. ಆಲ್ಮೋಸ್ಟ್ 50 ಮೆಂಬರ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ನೇರವಾಗಿ ಡಾಕ್ಟರ್ ಜಹೀರ್ ಸರ್ ಅವರಿಗೆ ಮುಂದೆ ಏನದ ಅವ್ರಿಗೆ ನಾನು ಒಪ್ಪಿಸ್ತೀನಿ. ಸರ್, ಮುಂಗಾರಿನಲ್ಲಿ ಬರ್ತಕ್ಕಂತಹ ರೋಗಗಳಿದಾವೆ, ಅವುಗಳ ಬಗ್ಗೆ ಮಾಹಿತಿಯನ್ನ ತಾವು ದಯವಿಟ್ಟು ಕೊಡ್ಬೇಕಂತ ಹೇಳಿ ಈ ಮೂಲಕ ಕೇಳ್ತೀನಿ. ಧನ್ಯವಾದ. ಬಹಳಷ್ಟು ಒಂದು ರೈತ ಬರ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಬೀದರ್, ಅಲ್ಲಿ ಇರ್ತಕ್ಕಂಥ ತಂಡನೂ ಅಷ್ಟೇ, ಡಾಕ್ಟರ್ NM ಸುನಿಲ್ಕುಮಾರ್ ಸರ್ ಅವರ ತಂಡಕ್ಕೆ, ಅವ್ರ ವಿಜ್ಞಾನಿಗಳ ತಂಡಕ್ಕೆ ಹಾಗೂ ಎಲ್ರಿಗೂ ಒಂದು ಸ್ವಾಗತ. ಆಮೇಲೆ ಎಲ್ಲ ರೈತರಿಗೂ ಕೂಡ ಸ್ವಾಗತ. ಯಾಕಂದ್ರೆ BSMR ಏನಿದೆ ಟೆಕ್ನಾಲಜಿ, ಹೊಸ ತಳಿ ಇರ್ಬೋದು, ಆಮೇಲೆ ಬೇರೆ ಬೇರೆ ತಳಿ ಇರ್ಬೋದು, ಬೀದರಿಂದ ಸ್ಟಾರ್ಟ್ ಆಗಿತ್ತು ಆ ಟೆಕ್ನಾಲಜಿಗಳು, ನಾಟಿ ಪದ್ಧತಿ ಎಲ್ಲ. ಯಾಕಂದ್ರೆ
ಏನು ಆಳವಾದ ಕಪ್ಪು ಮಣ್ಣಿದೆ, ಆ ಭಾಗದಲ್ಲಿ ಇರ್ತಕ್ಕಂತಹ ವೈವಿಧ್ಯತೆ ಏನಿದೆ, ಆಮೇಲೆ ಅದನ್ನೇ ಅಳವಡಿಸಿಕೊಂಡು ಕಲಬುರಗಿ ರೈತರು ಮತ್ತೆ ಇತರೆ ರೈತರು ಕೂಡ ಮಾದರಿಯಾಗಿದ್ದಾರೆ. ಇವಾಗ್ಲೂ ನಾವು ಕೇಳ್ತಾ ಇದ್ದೇವೆ, ಲಿಂಗಸೂರ್ಲಿ ಇರ್ತಕ್ಕಂತಹ ಕೆಂಪು ಮಣ್ಣವರು ಕೂಡ BSMR ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಈಲ್ಡ್ ಬೇಕು, ಅಂದ್ರೆ ವೆರೈಟಿ ಅಷ್ಟೊಂದು ಪಾಪ್ಯುಲರ್ ಆಗ್ಬಿಟ್ಟಿದೆ ಆ ಕಡೆ. ಆದಷ್ಟು ರೈತರು ಅಷ್ಟೇ ತೊಗರಿ ಬಗ್ಗೆ ಫಸ್ಟ್ ಮಾಹಿತಿ ತಿಳ್ಕೊಳ್ಬೇಕು, ಯಾವ ಭಾಗಕ್ಕೆ ಯಾವ್ದು ಆಗುತ್ತೆ ಅಂತ. ಯಾಕಂದ್ರೆ ಅಪ್ ಟು ಬಳ್ಳಾರಿವರೆಗೂ ನಮ್ಮ ಕ್ಷೇತ್ರ ಇದೆ, ಅಲ್ಲಿವರೆಗೂ ಕೂಡ ನಮಗೆ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಏರಿಯಾ. ಸೊ ಆದಷ್ಟು ರೈತರಿಗೆ ಹೇಳ್ತಾ ಇದೀನಿ, ಮುಂಗಾರು ಬೇಗನೆ ಬಂದಿದೆ, ಹವಾಮಾನ ಬೇಗನೆ ಮುಂಗಾರು ಬಂದಿದೆ. ಆಮೇಲೆ 8ರಿಂದ 10 ದಿನ ಅದು ಮಧ್ಯದಲ್ಲಿ ಕೈ ಕೊಡ್ತಾ ಇದೆ. ಆದ್ರಿಂದ ಈಗ ಉತ್ತರ ಭಾರತದತ್ತ ಮೋಡಗಳ ಚಲನೆ ಆಗಿದೆ. ಆಟೋಮೆಟಿಕ್ಲಿ 3 ದಿನದಲ್ಲಿ ಮಳೆ ಆಗುತ್ತೆ ಅಂತ ವರದಿಗಳು ಬಂದಿದೆ. ನಿನ್ನೆ ತಾನೇ ಚಿಟಗುಪ್ಪ ನಿರ್ಣಾ ಭಾಗದಲ್ಲಿ ಮಳೆ ಆಗಿದೆ, ಆಮೇಲೆ ಕಲಬುರಗಿ ಭಾಗದಲ್ಲಿ ಸ್ವಲ್ಪ ಮಳೆ ಆಗಿದೆ. ಸೊ ಇನ್ನೂ 3-4 ದಿನ ನಂತರ ಇನ್ನೂ 2 ಮಳೆ ಇದೆ, ಉತ್ತಮ ಮಳೆಗಳು ಇದೆ. ಅದಕ್ಕೋಸ್ಕರ ರೈತರು ಏನಿದೆ, ತೊಗರಿ ಮತ್ತೆ ತೊಗರಿ ಆಧಾರಿತ ಉಪಬೆಳೆ ಏನಿದೆ ಅದು ಬಹಳಷ್ಟು ನೋಡ್ಕೊಳ್ಬೇಕಾಗುತ್ತೆ ರೋಗಗಳು. ಯಾಕಂದ್ರೆ ಈ ಸರ್ತಿ ನಮ್ಗೆ 2028ರಲ್ಲಿ ಫುಲ್ ಬಿಸಿಲಿ ದಿನಗಳು ಕಡಿಮೆ ಇದ್ದವು. ಯಾಕಂದ್ರೆ ಮೋಡ ಬಿಸಿಲು ಹವಾಮಾನ ವೈಪರೀತ್ಯ ಈ ರೀತಿ ಇತ್ತು. ದಟ್ಟವಾದ ನಮ್ಗೆ ಒಂದು ಖಡಕ್ ಆದಂತಹ ಬಿಸಿಲು ನಮ್ಮ ಭಾಗಕ್ಕೆ ಬರ್ಲಿಲ್ಲ ಈ ಬೇಸಿಗೆಯಲ್ಲಿ. ಯಾಕಂದ್ರೆ 42-43 ಡಿಗ್ರಿನೇ ಜಾಸ್ತಿ ಆಗಿಬಿಟ್ಟಿದೆ. 47 ಡಿಗ್ರಿ 45 ಡಿಗ್ರಿ ಇರುವಂತ ಸನ್ನಿವೇಶ ಬರ್ಲಿಲ್ಲ. ಮಾಗಿ ಉಳುಮೆ ಮಾಡಿದಂತಹ ರೈತರು ಕೂಡ ಭೂಮಿಗಳಿಗೆ. ಸೊ ಈ ಬಗ್ಗೆ ಕೂಡ ರೈತರು ನೋಡ್ಕೊಳ್ಬೇಕಾಗುತ್ತೆ. ಬರುವಂತ ದಿನಗಳಲ್ಲಿ ನಮ್ಗೆ ಕಾಡುವಂತಹ ರೋಗಗಳೇನಿರ್ಬೋದು, ಬಡ್ಡೆ ಕೊಳೆಯುವಂತದ್ದು ಅಂತೂ ಬಹಳಷ್ಟು ನಿರ್ವಹಣೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆ ಭೂಮಿಯಿಂದ ಬರುವ ರೋಗಗಳೇ ಜಾಸ್ತಿ ನಮ್ಮ ಭಾಗದಲ್ಲಿ. ಯಾಕಂದ್ರೆ ಇರ್ತಕ್ಕಂತಹ ಕಪ್ಪು ಮಣ್ಣು ಇರ್ಬೋದು, ಆಳವಾದ ಕಪ್ಪು ಮಣ್ಣು ಇರ್ಬೋದು, ಅಲ್ಲಿ ಬಡ್ಡೆಯಿಂದ ಅಥವಾ ಭೂಮಿಯಿಂದ ಬರುವಂತ ರೋಗಗಳು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಸ್ಟೆಮ್ ಕ್ಯಾಂಕರ್ ಅಂತ ಹೇಳ್ತೇವೆ, ಬಡ್ಡೆ ಕೊಳೆಯುವಂತ ರೋಗ ತೊಗರಿಯಲ್ಲಿ ಇರ್ಬೋದು, ಅಥವಾ ಜಿಂಜರ್ ಶುಂಠಿ ಪ್ರದೇಶ ಹುಮ್ನಾಬಾದ್ ಇವೆಲ್ಲವೂ ಬೀದರೆಲ್ಲ ಅಲ್ಲಿ ಕೂಡ ಬಡ್ಡೆ ಕೊಳೆಯುವಂತಹ ರೋಗಗಳು ಜಾಸ್ತಿ ಇರ್ಬೋದು. ಬೇರೆ ಬೇರೆ ಒಂದು ಬಡ್ಡೆ ಕೊಳೆಯುವಂತದ್ದು ಮತ್ತೆ ಕಾಂಡ ಕೊರಿಯುವಂತಹ ರೋಗಗಳು ಜಾಸ್ತಿ. ಆಮೇಲೆ ನಿಧಾನವಾಗಿ ಕಾಯಿ ಹಂತದಲ್ಲಿ ಸೊರಗು ರೋಗ ಅಂದ್ರೆ ನೆಟ್ಟೆ ಹೋಗುತ್ತದೆ, ಗಿಡ ತಿರುಗುತ್ತೆ ಅಂತ ಹೇಳ್ತಾ ಇರ್ತಾರೆ ರೈತರು. ಅದಕ್ಕೋಸ್ಕರ ನಾವು ಬಹಳಷ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ಫೀಲ್ಡ್ ಅನ್ನು ಮಾನಿಟರ್ ಮಾಡ್ಬೇಕಾಗುತ್ತೆ. ಕೆಲವು ರೈತರು ಹೇಳ್ತಾ ಇದ್ರು, ಸರ್ ಲಾಸ್ಟ್ ಟೈಮ್ ನಾವು ಈ ಒಂದ್ಸಲ DAP ಹಾಕಿದ್ದು ನೀರಲ್ಲಿ ಕರೆದೋಯ್ತು, ನೆಕ್ಸ್ಟ್ 10-20 ಕಾಂಪ್ಲೆಕ್ಸ್ ಕೊಟ್ಟು ನಾವು 2 ತಿಂಗಳ ನಂತರ ಬೆಳೆ ಉಳಿಸ್ಕೊಂಡಿವೆ. ಯಾಕಂದ್ರೆ ಇಲ್ಲದ್ರೆ ಎಲ್ಲವೂ ನೆಟ್ಟೆ ಹೋಗ್ತಿತ್ತಂತೆ. ಯಾಕಂದ್ರೆ ಭೂಮಿಯಲ್ಲಿ ಯಾವಾಗ ಪವರ್ ಜಾಸ್ತಿ ಮಳೆ ಬಂದು ಹೋಗುತ್ತೆ ಅಂತ ತಿಳ್ಕೊಳ್ಳಿ, ಆವಾಗ ಪವರ್ ಇರಲ್ಲ. ಸೊ ಆದಷ್ಟು ರೈತರಿಗೆ ಮಣ್ಣು ಪರೀಕ್ಷೆ ಜ್ಞಾನ ಬಹಳಷ್ಟು ಇಂಪಾರ್ಟೆಂಟ್. ಅವಾಗ ಮಾತ್ರ ಇದನ್ನು ಹತೋಟಿ ಮಾಡುವುದು. ಯಾಕಂದ್ರೆ ಬರುವಂತಹ ಒಂದು ಕ್ಲೈಮೇಟ್ಗೆ ನಾವು ಯಾವ್ದು ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಸಿದ್ಧ ಆಗ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ 2 ವರ್ಷದಿಂದ ಒಳ್ಳೆ ಮಳೆ ಬಂದಿದೆ, ಬಹಳಷ್ಟು ತೋಟಗಾರಿಕೆ ಬೆಳೆಗೆ ಕೂಡ ರೈತರು ಹೋಗ್ತಾ ಇದ್ದಾರೆ. ಮುಂಗಾರಿಯಲ್ಲಿನೇ ಆಯ್ಕೆ ಮಾಡ್ಕೊಳ್ಬಹುದು ರೈತರು ಯಾವ ಬೆಳೆಗೆ ಹೋಗ್ಬೇಕು ಅಂತ. ಫೀಲ್ಡ್ ಕ್ರಾಪ್ಸ್ ಬೇರೆ ಇರ್ತವೆ, ನಿಮ್ಮ ಉದ್ದು, ಹೆಸರು, ಎಳ್ಳು, ಸೋಯಾಬೀನ್ ಇವೆಲ್ಲವೂ ನೀವು ಹಾಕ್ತಿರ್ತೀರಿ ತೊಗರಿ ಆಧಾರಿತ ಕೃಷಿ. ಅದೇ ರೀತಿ ಕೆಲವರು ಕೂಡ ಹಾರ್ಟಿಕಲ್ಚರ್ಗೂ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂಗಾರಿನಲ್ಲಿ ಏನಿದೆ ಡಿಸಿಷನ್ಗಳು ಅವೆಲ್ಲ ನೀವು ತಗೊಳ್ಬೇಕಾಗುತ್ತೆ. ಈಗಾಗಲೇ ಬೀಜದ ಕೊರತೆ ಎಲ್ಲಾ ಕಡೆನೂ ಕಾಳ್ತಾ ಇದೆ. ಯಾಕಂದ್ರೆ 28ನೇ ತಾರೀಕಿಗೆ ಮಳೆ ಆಗ್ಬಿಟ್ಟಿದೆ, ಮೇ ಎಂಡಿಗೆ. ಆಮೇಲೆ ನಿರಂತರ 4-5 ಮಳೆಗೆನೆ ಕೂಡ ರೈತರು ಕೂಡ ಬೀಜದ ದಾಸ್ತಾನು ಅದಕ್ಕೋಸ್ಕರ ಆಗ್ಲಿ DAPಗೋಸ್ಕರ ಸಿದ್ಧರಾಕೊಂಡು ಕೃಷಿ ಮಾಡ್ತಾ ಇದ್ದಾರೆ. ಬಹಳಷ್ಟು ನಾವು ಮೊದಲನೇ ಹಂತದಾಗಿ ಫಸ್ಟ್ ಸ್ಲೈಡ್ಗೆ ಹೋಗೋಣ. ಕಂಪ್ಲೀಟ್ ಪ್ಲಾಂಟ್ ಸಿಸ್ಟಮ್. ಹಾ ಸರ್. ಈಗ ಪ್ಲಾಂಟ್ ಸಿಸ್ಟಮ್ ನೋಡಿಕೊಂಡು ಸಾಕು. ಈಗ ನೋಡಿ, ಬಡ್ಡೆಯಲ್ಲೆಲ್ಲ ಬುಗುರಿ ಟೈಪ್ ಆಗಿದೆ, ಬಡ್ಡೆ ದಪ್ಪ ಆಗ್ತಾ ಇದೆ ಇಲ್ಲಿ ತೊಗರಿಯಲ್ಲಿ. ಯಾಕಂದ್ರೆ ಆಟೋಮೆಟಿಕ್ಲಿ ಮಳೆ ಬಂದು 2-3 ಮಳೆ ಬಂದು 4-5 ದಿನ ಮಳೆ ಬರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಆಟೋಮೆಟಿಕ್ಲಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಈ ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಈ ಬಡ್ಡೆಯಲ್ಲಿ ಯಾವಾಗ್ಲೂ ಅಷ್ಟೇ, ಬಡ್ಡೆಯಲ್ಲಿ ನಮಗೆ ಕೊಳೆಯಕ್ಕೆ ಬಿಡಬಾರ್ದು. ತೊಗರಿ ಆಗ್ಲಿ, ಬಾಳೆ ಆಗ್ಲಿ, ಯಾವುದೇ ಬೆಳೆ ಆಗ್ಲಿ, ದಾಳಿಂಬೆ ಆಗ್ಲಿ, ನಾವು ಬಡ್ಡೆ ಬಹಳ ಚೆನ್ನಾಗಿರ್ಬೇಕು. ಬಡ್ಡೆ ಎಲ್ಲಾದ್ರೂ ಕಪ್ಪಾದ್ರೆ ತುದಿ ನೋಡಿ ಮೊಗ್ಗಿ ಅದು ಕೂಡ ಉದುರು ಹೋಗುತ್ತೆ. ಆಮೇಲೆ ಆಟೋಮೆಟಿಕ್ಲಿ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ, ಬೇರುಕೊಳೆ ರೋಗ ಮತ್ತೆ ಬಡ್ಡೆ ಕೊಳೆ ರೋಗ. ಅದಕ್ಕೋಸ್ಕರ ಏನು ಬೇವಿನ ಹಿಂಡಿ, ಪೌಡರ್ಡ್ ಬೇವಿನ ಹಿಂಡಿ ಏನಿರುತ್ತೆ, ನೀಮ್ ಕೇಕ್, ಅದನ್ನು 100 kg 1 ಎಕರೆಗೆ ಹಾಕ್ಬೇಕಾಗುತ್ತೆ. ಅದನ್ನು 2 kg ಟ್ರೈಕೋಡರ್ಮಾ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ನೀವು ಹಾಕೊಳ್ಳಿ.
ಆಟೋಮೆಟಿಕ್ಲಿ ಈ ಬಡ್ಡೆ ಕೊಳೆಯುವಂತ ರೋಗವನ್ನು ಹತೋಟಿ ಮಾಡಬಹುದು. ಆಮೇಲೆ ಹಳದಿ ಆಗುವುದನ್ನು ಕಡಿಮೆ ಮಾಡಬಹುದು, ಮೊಗ್ಗಿ ಕೂಡ ಉದುರುವಂಗೆ ನೋಡ್ಕೊಳ್ಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ ಕಾಟನ್ ರೈತರು, ಜೇವರ್ಗಿ ಶಾಪುರ್ ಭಾಗದಲ್ಲಿ ಹತ್ತಿ ರೈತರು ಬಹಳಷ್ಟು ಕಷ್ಟ ಅನುಭವಿಸಿದ್ದಾರೆ. ಇದು ನೀರು ಜಾಸ್ತಿ ಹಾಕ್ಬಿಟ್ರು ಬಡ್ಡೆ ಕೊಳಿತಾ ಇದೆ, ಆಟೋಮೆಟಿಕ್ಲಿ ಆ ಹುಳಗಳು ನೆಮಟೋಡ್ ಜಾಸ್ತಿ ಆಗ್ತಾ ಇದೆ ಡ್ರೈ ಸ್ಪೆಲ್ ಅಲ್ಲಿ. ಅದಕ್ಕೋಸ್ಕರ ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ಕೊಂಡು ಬೇವಿನ ಹಿಂಡಿ ಏನಿದೆ, ಪೌಡರ್ಡ್ ಬೇವಿನ ಹಿಂಡಿ, ಅದನ್ನು 100 kg 1 ಎಕರೆಗೆ ಹಾಕೊಂಡ್ಬಿಟ್ಟು ಎರಚಿಬಿಡಿ ಅಥವಾ ಸಾಲುಗಳಿಗೆ ಹಾಕಿಬಿಡಿ. ಆಟೋಮೆಟಿಕ್ಲಿ ಬರುವಂತಹ ಕಪ್ಪು ಕೊಳೆ ಇರ್ಬೋದು ಅಥವಾ ಬಡ್ಡೆ ಕೊಳೆ ಇರ್ಬೋದು, ಅದನ್ನು ಹತೋಟಿ ಮಾಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಮೊಗ್ಗಿಗೆ ಬಿಡುತ್ತೆ. ಎಷ್ಟೋ ರೈತರು ಮೊಗ್ಗಿಯಲ್ಲಿ ರೋಗ ಇದೆ, ಎಲೆಯಲ್ಲಿ ರೋಗ ಇದೆ ಅಂತ ಮೇಲೆ ಹೊಡಿತಾ ಇರ್ತಾರೆ. ಆದ್ರೆ ನಾವು ಬಡ್ಡೆ ಕಿತ್ಕೊಂಡು ನೋಡಿದಾಗ ಎಲ್ಲ ಕಪ್ಪಾಗಿದೆ ಅಂತ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಆವಾಗ ಮಾತ್ರ ಈ ರೋಗವನ್ನು ಹತೋಟಿ ಮಾಡಬಹುದು. ನೆಕ್ಸ್ಟ್, ಇಲ್ಲಿ ನೋಡಿ, ಸ್ವಾಭಾವಿಕವಾಗಿ ನೀರನ್ನು ಹಂಗೇನೆ ಬಿಟ್ರೆ ಅದನ್ನು ಕಂಪ್ಲೀಟ್ ಬೆಳೆಯನ್ನೇ ಸರ್ವನಾಶ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲಿ ಕಂಟಿನ್ಯೂಸ್ 3-4 ಟೈಮಲ್ಲಿ ಮಳೆ ಬರುತ್ತೆ, ಆ ಟೈಮಲ್ಲಿ ನೀವು ಬಸಿಗಾಲಿ ಕೊಡ್ಬೇಕಾಗತ್ತೆ. ಆವಾಗ ಮಾತ್ರ ನೀರನ್ನು ಪಾಸ್ ಮಾಡಕ್ಕಾಗುತ್ತೆ. ಯಾಕಂದ್ರೆ ಹೊಲದ ಸಮತಟ್ಟು ನೋಡ್ಕೊಳ್ಬೇಕಾಗುತ್ತೆ. ಬೇಸಿಗೆಯಲ್ಲಿಯೇ ನೀವು ನೋಡ್ಕೊಳ್ಬೇಕಿತ್ತು, ಅದನ್ನು ಮಿಸ್ ಆಗಿದ್ರೆ ನೆಕ್ಸ್ಟ್ ಬೇಸಿಗೆಯಲ್ಲಿ ಆದ್ರೂ ಒಂದು ಕರೆಕ್ಟ್ ಆಗಿ ಲ್ಯಾಂಡ್ ಲೆವೆಲಿಂಗ್ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಮ ಬೆಳೆ ಉಳಿತದೆ. ಇಲ್ಲಾದ್ರೆ, ಯಾಕಂದ್ರೆ ತೂಫಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತೂಫಾನ್ ವಿಶಾಖಪಟ್ಟಣ 2-3 ಫೈಲಿನ್ ಮತ್ತೆ ಹೆಲಿನ್ 2 ಸೈಕ್ಲೋನ್ಗಳು ಲಾಸ್ಟ್ 2 ವರ್ಷ ಹಿಂದೆ ಬಂದಿದ್ದವು. ಫಸ್ಟ್ ಎಫೆಕ್ಟ್ ಆಗಿದ್ದೆ ಹೈದರಾಬಾದ್ ಕರ್ನಾಟಕ ಏರಿಯಾಗಳು, ಬೀದರ್ ಮತ್ತೆ ಕಲಬುರಗಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ತೊಗರಿ ಜಾಸ್ತಿ ನೀರು ತಡ್ಕೊಳ್ಳಲ್ಲ. 2 ದಿನ 3 ದಿನ ತಡ್ಕೊಳ್ಳುತ್ತೆ. 4 ದಿನ 1 ವಾರ ಫುಲ್ ನೀರಿದ್ರೆ ತೊಗರಿ ತಡ್ಕೊಳ್ಳಲ್ಲ. ಅದರ ಕಾಂಡ ಬಹಳಷ್ಟು ಮತ್ತೆ ಬೇರೆ ವಿವಿಹ ಏನಿದೆ ಅದು ಬಹಳಷ್ಟು ಮೆದು ಇರುತ್ತೆ. ಅದಕ್ಕೋಸ್ಕರ ಇದು ರೈತರು ಸಮತಟ್ಟ ಒಂದು ನೋಡ್ಕೊಳ್ಬೇಕು, ನೀರು ನಿಲ್ಲದಂಗೆ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಲೈಡ್ಸ್. ಇಲ್ಲಿ ನೀರಿನಿಂದಾಗಿ ಅರ್ಧವಷ್ಟು ಹೊಲ ಹೋಗ್ಬಿಡ್ತಾ ಇದೆ. ಇದನ್ನು ಇಡೀ ಹೊಲ ಹೋಗದಂತೆ ನೋಡ್ಕೊಳ್ಬೇಕಾಗತ್ತೆ. ಎಲ್ಲಿ ನೀರು ಹೋಗೋಕೆ ಅನುವು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಜಸ್ಟ್ 10 kg ನೀಮ್ ಕೋಟೆಡ್ ಯೂರಿಯಾ ಸಾಕು, ಬೇವು ಲೇಪಿತ ಯೂರಿಯಾ, ಅದನ್ನು 10 kg ಎರಚಿ ಬಿಟ್ರೆ ಸಾಕು. ಆ ಹಳದಿ ಆಗಿದ್ದೆಲ್ಲವೂ ಚಿಗುರೊಟ್ಕೊಂಡು ಅದು ಆಗುತ್ತೆ. ಆಮೇಲೆ ಈ ಪಾರ್ಟ್ ಅನ್ನು ನೆಕ್ಸ್ಟ್ ಕೂಡ ನೀವು ಬಾರ್ಡರ್ ಕ್ರಾಪ್ ಆಗಿ ಯಾವ್ದಾದ್ರು ಹಾಕೊಳ್ಬಹುದು ಲೈನ್ ಅಲ್ಲಿ. ನೆಕ್ಸ್ಟ್, ಇಲ್ಲಿನೂ ಅಷ್ಟೇ. ಇಲ್ಲಿ ರೈತರು ಹೆದರ್ಕೊಳ್ತಾರೆ, ಏನಪ್ಪ ಹೊಲ ಎಲ್ಲ ಹಳದಿ ಆಯ್ತು ಏನೋ ವೈರಸ್ ಬಂತಂತ. ಇದು ಯಾವಾಗ್ಲೂ ಅಲ್ಲ, ಆಟೋಮೆಟಿಕ್ಲಿ ಡೆಫಿಷಿಯನ್ಸಿ ಆಗುತ್ತೆ. ಇದರಿಂದಾಗಿ ಯೆಲ್ಲೋಯಿಂಗ್ ಆಗುತ್ತೆ ನೀರಿಂದಾಗಿ. ಇದು ಪೆಥಾಲಜಿಕಲ್ ಪ್ರಾಬ್ಲಮ್ ಅಲ್ಲ. ಅದಕ್ಕೋಸ್ಕರ ರೈತರು ಈ ಬಗ್ಗೆ ನೋಡ್ಕೊಳ್ಬೇಕು. 19 ನೀರಲ್ಲಿ ಕರಗುವಂತದ್ದು 5 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಸಾಕು. ಈ ಬರುವಂತ ಏನು ಹಳದಿ ರೋಗವನ್ನು ಹತೋಟಿ ಮಾಡಬಹುದು. ಈಗಾಗ್ಲೇ ನಾವು ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಹಳ್ಳಿಗೆ ಮಳೆ ಬಂದ್ರೆ ಇನ್ನೊಂದು ಹಳ್ಳಿಗೆ ಮಳೆ ಬರಲ್ಲ. ಅದಕ್ಕೋಸ್ಕರ ರೈತರು ಯಥೇಚ್ಛವಾಗಿ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲಿ ನೀರು ಜಾಸ್ತಿ ನಿಲ್ತಾ ಇದೆ ಅಲ್ಲಿ ನೋಡ್ಕೊಂಡು ನಿರ್ವಹಣೆ ಮಾಡ್ಬೇಕಾಗತ್ತೆ. ಈ ಮಳೆ ಹೋದ ತಕ್ಷಣ 2-3 ಬಿಸಿಲು ಅಥವಾ ಮೋಡ ಇದ್ದ ಅನ್ವೇಷಣೆ ಇಂಟರ್ ಕಲ್ಟಿವೇಶನ್ ಮಾಡಿದಾಗ ಕೂಡ ಅದಕ್ಕೆ ಏರೇಷನ್, ಅದಕ್ಕೆ ಗಾಳಿಯ ಬೇರೆ ಭಾಗಕ್ಕೆ ಗಾಳಿ ಕೂಡ ಸಿಗುತ್ತೆ. ಈ ರೀತಿ ನಿರ್ವಹಣೆ ಮಾಡಬಹುದು. ನೆಕ್ಸ್ಟ್, ಇಲ್ಲಿ ಬೆಂಡ್ ಹೋಗ್ತಾ ಇದೆ, ಬಡ್ಡೆ ಬೆಂಡ್ ಹೋಯ್ತು ಅಂತ ತಿಳ್ಕೊಳ್ಳಿ. ಇದು ರೈಸಾಕ್ಟೋನಿಯಾ ಮತ್ತೆ ನೆಮಟೋಡ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ತಳಭಾಗದಲ್ಲಿ ನೀವು ನೋಡ್ಕೊಂಡ್ರೆ ಕಡ್ಡಿ ಹಂಗೆ ಒಣಗ್ತಾ ಇದೆ. ಯಾಕಂದ್ರೆ ಇದನ್ನೇ ಸನ್ನಿವೇಶವನ್ನು ಮೊನ್ನೆ ತಾನೇ ನಾವು ಮಳಕೇಡ್ ಭಾಗದಲ್ಲಿ ನೋಡಿದ್ದೇವೆ. ಯಾಕಂದ್ರೆ ಅವ್ರು 22ನೇ ದಿನದ ತೊಗರಿ ಕೂಡ ಈಗ ಒಣಗ್ತಾ ಇದೆ ಅಂತ ಹೇಳ್ತಿದ್ರು. ಯಾಕಂದ್ರೆ ಆ ಸಿಮೆಂಟಿಂಗ್ ಟೈಪ್ ಶಾಯಿಲ್ ಇದೆ ಶಾಬಾದ್ ಭಾಗದಲ್ಲೆಲ್ಲ, ಆ ಆಟೋಮೆಟಿಕ್ಲಿ ನೀರಿಟ್ಕೊಳ್ಳೋ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತವೆ. ತೇವಾಂಶ ಇಲ್ಲದೆ ಇದ್ದಾಗ 9 ದಿನ ಮಳೆ ಇರ್ಲಿಲ್ಲ ಅವ್ರ ಬಿತ್ತನೆ ಆಗಿ. ಅಂತ ಸನ್ನಿವೇಶಕ್ಕಿಂತ ಕೂಡ ಬಹಳಷ್ಟು ಬೆಂಡ್ ಆಗಿ ಬೇರು ಬೆಂಡಾಗ್ತಾ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ರೈತರು 8 ವರ್ಷ ಅವ್ರು ಕೇಳಿದಾಗ 8 ವರ್ಷ ಆದ್ರೂ ತಿಪ್ಪೆ ಖಾತೆ ಹಾಕಿಲ್ಲ ಅಂತೆ ಭೂಮಿಗೆ. ಸಾವಯವ ಅಂಶ ಇಲ್ಲದೆ ಇದ್ದಾಗ ಅದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ರೀತಿ ನೋಡಿ, ಒಂದು ಭಾಗ ಫುಲ್ ಹೋಗ್ತಾ ಇದೆ, ಒಂದ್ ಭಾಗ ಹೋಗ್ತಾ ಇದೆ. ಇದನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ಬಿಳಿ ಜೋಳವನ್ನು ಹಾಕೊಳ್ಬೇಕಾಗುತ್ತೆ. ಈ ಬಿಳಿ ಜೋಳ ಅಲ್ಲಲ್ಲಿ ನಾವು ಹಾಕಿದಾಗ ಆಟೋಮೆಟಿಕ್ಲಿ ಬರುವಂತಹ ಏನಿದೆ ನೆಟೆ ರೋಗವನ್ನು ಕೂಡ ಹತೋಟಿ ಮಾಡಬಹುದು. ಸೊ ಈ ರೀತಿ ಏನು ಬಿಳಿ ಜೋಳ ಅಲ್ಲಿ ಮನೆ ಬೀಜ ಇರ್ತವೆ ಅದನ್ನು ಕೂಡ ಸ್ಪ್ರಿಂಕ್ಲಿಂಗ್ ಟೈಪ್ ಅಲ್ಲಿ ಹಾಕೊಳ್ಳಿ, ಆ ರೋಗವನ್ನು ಹತೋಟಿ ಮಾಡಬಹುದು. ನೆಟೆಯಲ್ಲಿ ವಿವಿಧ ವಿಧಗಳು ನೋಡಿ. ಒಂದು ಮೈಸೀಲಿಯಲ್ ಕಾಲೋನಿ ಇರುತ್ತೆ ಇಲ್ಲಿ. ಆಮೇಲೆ ಒಳಗಡೆ ಕೂಡ ನಮಗೆ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ, ಅಂದ್ರೆ ನೀರು ಸರಿ ಹೀಡ್ಕೊಂಡಿದೆ ಅಂತ ಅರ್ಥ ಭೂಮಿ. ಅದಕ್ಕೋಸ್ಕರ ಏನಿದೆ ಆ ತೇವಾಂಶವನ್ನು ಬೀಜೋಪಚಾರ ಮಾಡಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳು, RSKಗಳು ಎಲ್ಲಾ ರೈತರಿಗೂ ಒಂದು ಮಾಹಿತಿ
ಕಡ್ಡಾಯವಾಗಿ ರೈತರು ಬೀಜೋಪಚಾರ ಮಾಡಿ, ಟ್ರೈಕೋಡರ್ಮಾ ರೈಸೋಬಿಯಂ ಹಾಕಿ ಬೀಜೋಪಚಾರ ಮಾಡಿ. ಅದಕ್ಕೂ ಬೆಸ್ಟ್ ಟಾಟಾ ಮಾಸ್ಟರ್ ಅಂತ ಇರುತ್ತೆ, ರಿಡಮಿಲ್ ಅಂತ ಇರುತ್ತೆ, ಮೆಟ್ಲಾಕ್ಸಿಲ್, ಅದನ್ನು 5 ಗ್ರಾಂ ಪ್ರತಿ ಕೆಜಿಗೆ ಬೀಜ ಹಾಕೊಂಡು ಬೀಜೋಪಚಾರ ಮಾಡಿ ಫೈಟಾಪ್ತರಾ, ಸ್ಟೆಮ್ ಕ್ಯಾಂಕರ್, ವಿಲ್ಟ್, ನೆಟೆ ರೋಗವನ್ನು ಹತೋಟಿ ಮಾಡಬಹುದು. ಬಹಳಷ್ಟು ರೈತರು ಲಾಸ್ಟ್ ಟೈಮ್ ಕೂಡ ಇದನ್ನು ಎಫೆಕ್ಟ್ ಆಗಿದೆ. ಈ ರೀತಿಯಿಂದಾಗಿ ಬಡ್ಡೆ ಕೂಡ ಬೆಂಡ್ ಹಾಕೊಂಡು ಕಪ್ಪಾಗ್ತಾ ಇದೆ. ಆದಷ್ಟು ನೆಟೆ ನಿರೋಧಕ ತಳಿಗಳು ಬಂದಿವೆ ಯೂನಿವರ್ಸಿಟಿಯಲ್ಲಿ, GRG 811 ಇರ್ಬೋದು, 152, ಅದನ್ನು ಬಳಸ್ಕೊಳ್ಳಿ. ವರ್ಷಾನುಗಟ್ಲೆ ಹಾಕಿದಂತಹ ನಮ್ಮ ಚಿಂಚೋಳಿ ಭಾಗದಲ್ಲಿ ನೋಡ್ತೀವಿ ನಾವು, ಸ್ಪೆಷಲಿ ನಾವು ಅಲ್ಲಿ ಡಬಲ್ ಮೂಂಗ್ ಅಂತ ಹೇಳ್ತೀವಿ, ಅದು ಜಾಸ್ತಿ ನೀರು ನಿಂತರೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಒಂದೇ ತಳಿ ಪ್ರತಿ 8 ವರ್ಷ ಬೆಳಿಬಾರ್ದು, ಅಟ್ಲೀಸ್ಟ್ 3 ವರ್ಷ 4 ವರ್ಷಕ್ಕೊಮ್ಮೆ ಕೂಡ ಬದಲಾವಣೆ ಅಗತ್ಯ ತಳಿದ್ದು. ನೆಕ್ಸ್ಟ್ ನೋಡಿ, 3 ಟೈಪ್ ನೆಟೆ ಇದೆ. ಬೇಸಿಗೆಯಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತಹ ಚಾಕ್ಲೇಟ್ ಕಲರ್ ಏನಿದೆ, ಇದು ಬೇಸಿಗೆಯಲ್ಲಿ ಬರುತ್ತೆ. ಇದು ಹಸಿ ನೆಟೆ ಮಳೆ ಜಾಸ್ತಿ ಆದಾಗ ಬಂದಾಗುತ್ತೆ. ಇಲ್ಲಿ ಸಿಪ್ಪೆ ಹೋದಂಗಾಗುತ್ತೆ, ಆದ್ರೆ ಎಳಿಂಗ್ ಬರಲ್ಲ. ಈ ರೀತಿ ನಾವು 3 ನೆಟೆಗಳನ್ನು ನೋಡಿರ್ಬೋದು. ಒಂದು ಕಾಯಿ ಹಂತದಲ್ಲಿ ಬರುತ್ತೆ, ಇದು ಚಾಕ್ಲೇಟ್ ಕಲರ್ ಇರುವಂತದ್ದು. ಈ ಕಾಯಿ ಹಂತದಲ್ಲಿ ಬಂದಿದೆ ಅಂತ ತಿಳ್ಕೊಳ್ರಿ, ನಿಮ್ಮ ಭೂಮಿಯ ಪವರ್ ಕಡಿಮೆ ಆಗಿದೆ, ಆಟೋಮೆಟಿಕ್ಲಿ ಅದು ವೀಕ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಮಣ್ಣು ಪರೀಕ್ಷೆ ಬಹಳಷ್ಟು ಇಂಪಾರ್ಟೆಂಟ್ ಬೇಸಿಗೆಯಲ್ಲಿ. ಆವಾಗ ಮಾತ್ರ ಅವರು ಇದನ್ನು ನಿರ್ವಹಣೆ ಮಾಡಬಹುದು. ಜಿಂಕ್ ಕೊರತೆ ಕೂಡ ಕಾಡುತ್ತೆ ತೊಗರಿ ಹೊಲದಲ್ಲಿ. ಅದಕ್ಕೋಸ್ಕರ RSK ಯಲ್ಲಿ ಏನ್ ಕೊಡ್ತಾರೆ, ಜಿಂಕ್ ಸಲ್ಫೇಟ್ 5 kg ಪ್ಯಾಕೆಟ್, ಅದನ್ನು 1 ಎಕರೆಗೆ ಎರಚಬೇಕಾಗುತ್ತೆ. ಅವಾಗ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಆಮೇಲೆ ತಿಪ್ಪೆಗಾತ ಒಟ್ಟಿಗೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ಕೊಂಡು ಅಥವಾ ಬೇವಿನ ಹಿಂಡಿ ಒಟ್ಟಿಗೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡ್ಕೊಂಡು ನೀವು ಬದಲಿಸಿದ್ರೆ ಮಾತ್ರ ಈ ರೋಗವನ್ನು ಹತೋಟಿ ಮಾಡಬಹುದು. ಅಟ್ಲೀಸ್ಟ್ 2-3 ಒಂದು ಹೊಲದಲ್ಲಿ 5% 2% ಇದೆ ಅಂತ ತಿಳ್ಕೊಳ್ಳಿ. ಈ ಬಡ್ಡೆ ಭಾಗಕ್ಕೇನೆ ಸಾಫ್ ಅಥವಾ ಬೆವೆಸ್ಟಿನ್ ಅಥವಾ ಕಾಂಬಿ ಪ್ರಾಡಕ್ಟ್ ಗಳನ್ನು ನೀವು ಬಡ್ಡೆಗೆ ಡ್ರೆಂಚಿಂಗ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಹತ್ತಿರದ ಸಾಲುಗಳಿಗೆ ಅದು ಹರಡಲ್ಲ. ಆರಂಭದ ಹಂತದಲ್ಲಿ ನೀವು ಹತೋಟಿ ಮಾಡುವುದು. ಲೇಟ್ ಆದಷ್ಟು ಹೊಲನೇ ಖಾಲಿ ಆಗಿಬಿಡುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರ್ಬೇಕಾಗುತ್ತೆ. ಈಗ ತಾನೇ ನಾನು ಹೇಳಿದೆ, ಇದು ಸೇಡಂ ಮಲ್ಕೆಡ್ ಭಾಗದಲ್ಲಿ ಲಾಸ್ಟ್ ಟೈಮ್ ಆಗಿದ್ರಂತದ್ದು ಸ್ಟೆಮ್ ಕ್ಯಾಂಕರ್ ಮತ್ತೆ ಫೈಟಾಪ್ತರದ್ದು ಪಲ್ಟಿ ಹೊಡಿತಿದೆ ಗಿಡ. ಅದಕ್ಕೋಸ್ಕರ ಬಹಳಷ್ಟು ಒಂದು ನೋಡ್ಕೊಳ್ಬೇಕು, ನೀರು ಕರೆಕ್ಟ್ ಆಗಿ ಬಸಿಗಿರುವಂತ ಮಾಡ್ಕೊಳ್ಬೇಕಾಗತ್ತೆ. ಎಡೆ ಸಾಲುಗಳು ಬಹಳಷ್ಟು ಇಂಪಾರ್ಟೆಂಟ್ 2 ತಿಂಗಳ ಒಳಗಡೆನೆ, ಇಲ್ಲಾಂದ್ರೆ ಫೈಟಾಪ್ತರಕ್ಕೆ ಸನ್ನಿವೇಶ ಸೃಷ್ಟಿ ಆಗುತ್ತೆ. ಆಟೋಮೆಟಿಕ್ಲಿ ಬುಗ್ರಿ ಕಣ್ಣ ಆದಂಗ್ ಬಿಟ್ಟು ಪಲ್ಟಿ ಹೊಡಿತದೆ. ಸೊ ಕೆಮಿಕಲ್ ರಿಡೋಮಿಲ್ ಅಲ್ಲಿ 2 ಗ್ರಾಂ ಮೆಟ್ಲಾಕ್ಸಿಲ್ ಅಂತ ಹೇಳ್ತೇವೆ, ಅದನ್ನು 2.5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಬಡ್ಡೆ ಭಾಗ ಸಿಂಪಡಣೆ ಮಾಡಿದ್ರೆ, ಈ ಸಾಲು 2 ಸಾಲು ಮಾಡಿದ್ರೆ ಸಾಕು. ರೋಗ ಬಂದಂತ ಫಸ್ಟ್ ಸಾಲು 2 ಸಾಲು ಮಾಡಿದ್ರೆ ಸಾಕು, ಹೊಲ ಪೂರ್ತಿ ಮಾಡ್ಬೇಕಂತಿಲ್ಲ. ಈ ರೋಗವನ್ನು ಹತೋಟಿ ಮಾಡಬಹುದು. ನೆಕ್ಸ್ಟ್ ಇದು ಕಾಂಡದಲ್ಲಿಯೂ ಬರ್ತವೆ. ಕಾಂಡದಲ್ಲಿ ನೋಡ್ಕೊಂಡ್ರು ಕೂಡ ಮುರ್ಕೊಂಡು ಬೀಳುವ ಸಾಧ್ಯತೆ ಇದೆ. ಇದು ಆಟೋಮೆಟಿಕ್ಲಿ ನೀವು ಏನು ನಿಪ್ಪಿಂಗ್ ಮಾಡ್ತೀರಿ, 55 ದಿನಕ್ಕೆ 60 ದಿನಕ್ಕೆ ಏನು ಕುಡಿ ಚೂಡ್ತೀರಿ, ಆ ಕಾರ್ಯಕ್ರಮ ಮಾಡಿದ್ರೆ ಆಟೋಮೆಟಿಕ್ಲಿ ಜಾಸ್ತಿ ಏನು ಪಾಪ್ಯುಲೇಷನ್ ತೊಗರಿದ್ದು ಏನಿದೆ ಅದು ಸ್ವಲ್ಪ ಕೆನೋಪಿ ಕಟ್ ಮಾಡಿ ಆಗಿ ಬಿಸಿಲು ತಾಗುತ್ತೆ. ಆ ಬಿಸಿಲಿನ ವಾತಾವರಣಕ್ಕೆ ಅಲ್ಲಿನೇ ರೋಗ ಫೇಲ್ ಆಗುತ್ತೆ. ಅದಕ್ಕೋಸ್ಕರ 50 ದಿನಗಳಿಗೆ ನಿಪ್ಪಿಂಗ್ ಮಾಡ್ಕೊಳ್ಳಿ, ಅವಾಗ ಆಟೋಮೆಟಿಕ್ಲಿ ಈ ರೋಗವನ್ನು ಹತೋಟಿ ಮಾಡಬಹುದು. ನೆಕ್ಸ್ಟ್, 1-2 ಗಿಡ ನೀರ್ ಕುಡ್ದಿದೆ ಅಂತ ತಿಳ್ಕೊಳ್ಳಿ, ಅದನ್ನು ಆರಂಭದಲ್ಲಿ ಪತ್ತೆ ಹಚ್ಕೊಳ್ಳಿ. ಇದು ನೋಡ್ಕೊಳ್ಳಿ, ಕೆಲವೊಂದು ವಾಲೆಂಟರಿ ಪ್ಲಾಂಟ್ಸ್ ಟೈಪ್ ಅವು ನೀರು ಕುಡಿತಾ ಇರ್ತವೆ. ಆ ನೀರನ್ನು ಕುಡಿದಂತಹ ಒಂದು ಸನ್ನಿವೇಶದಲ್ಲಿ ಆಟೋಮೆಟಿಕ್ ಜಾಸ್ತಿ ಆಗಿ ಎಫೆಕ್ಟ್ ಆಗುತ್ತೆ. ಆವಾಗ ಈ ರೋಗವನ್ನು ಇಡೀ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಯಾರು ಬೇವಿನ ಹಿಂಡಿ ಹಾಕಿದಾರೆ ಅಂತ ರೈತರು ಈ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲಾಂದ್ರೆ ಬರೇ ನೀರು ಕುಡಿಯುವುದೇ ಜಾಸ್ತಿ ಆಗುತ್ತೆ, ತೊಗರಿಗೆ ಅತಿಯಾದ ನೀರು ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಏನಿದೆ ಅಲ್ಲಲ್ಲಿ ಇಂಟರ್ ಕ್ರಾಪ್ ಹಾಕಿದವರು ಏನಿದೆ ಆಳಂದ ಸಿಸ್ಟಮ್ ಅಂತ ಹೇಳ್ತೀವಿ, ಅವರು 5-8 ಉಪಬೆಳೆ ಹಾಕ್ತಾರೆ. ತೊಗರಿ ಒಟ್ಟಿಗೆ ಉದ್ದು, ತೊಗರಿ ಒಟ್ಟಿಗೆ ಸೋಯಾಬೀನ್, ತೊಗರಿ ಒಟ್ಟಿಗೆ ಎಳ್ಳು, ತೊಗರಿ ಒಟ್ಟಿಗೆ ನವಣೆ, ತೊಗರಿ ಒಟ್ಟಿಗೆ ಸೋರ್ಗಮ್, ತೊಗರಿ ಒಟ್ಟಿಗೆ ಗ್ರೀನ್ ಗ್ರಾಮ್ ಹೆಸರು, ಈ ರೀತಿ ವಿವಿಧ ಬೆಳೆ ಪದ್ಧತಿಗಳನ್ನು ಅಳವಡಿಸ್ತಾರೆ. ಅಲ್ಲಿ ಈ ರೋಗಗಳ ಬಾಧೆ ಕಡಿಮೆ ಇದೆ. ಒಂದೇ ಬೆಳೆ ಇದ್ದಾಗ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ರೋಗ ಬಂದಾಗ, ನೆಟೆ ರೋಗ ಬಂದಾಗ ಎಲೆಗಳಿಗೆಲ್ಲ ಸಿಂಪಡಣೆ ಮಾಡಬಾರ್ದು, ಬಡ್ಡೆಗೆ ಸಿಂಪಡಣೆ ಮಾಡಬೇಕು. ಅಂದ್ರೆ ಬಡ್ಡೆಗೆ ಡ್ರೆಂಚಿಂಗ್ ಮಾಡಬೇಕು, ಆವಾಗ ಈ ರೋಗ ಹತೋಟಿ ಆಗುತ್ತೆ. ನೀವು ಸಾಫ್ ಇರ್ಬೋದು, ರಿಡೋಮಿಲ್ ಇರ್ಬೋದು, ಮೆಟ್ಲಾಕ್ಸ್ ಇರ್ಬೋದು, ಬೆವಸ್ಟಿನ್ ಇರ್ಬೋದು, ಯಾವ್ದು ರೋಗ ಬಡ್ಡೆಗೆ ರೋಗ ಬಂತು ಕಪ್ಪಾಯ್ತು ಅಂತ ತಿಳ್ಕೊಳ್ಳಿ, ಬಡ್ಡೆಗೆನೆ ಹೊಡಿಬೇಕು ಹೊರತು ಯಾವುದೇ ಭಾಗಕ್ಕೆ ಸಿಂಪಡಣೆ ಮಾಡಿದ್ರೆ ಅದು ನಿಮ್ಗೆ ರೋಗ ಕಂಟ್ರೋಲ್ ಆಗಲ್ಲ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕು. ನೆಕ್ಸ್ಟ್, ನೋಡಿ, ಭೂಮಿಯಲ್ಲಿ ಕ್ರಾಕಿಂಗ್ ಆದ ತಕ್ಷಣ ಸಾಕು, ಆಟೋಮೆಟಿಕ್ಲಿ ನೀವು ಬಿರುಕು ಬೀಳ್ತಾ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಡ್ರೈ ರೂಟ್ ರಾಟ್ ಬರುವ ಸನ್ನಿವೇಶ ಇದೆ ಅಂತ ತಿಳ್ಕೊಂಡು ಅರ್ಥ. ನೆಕ್ಸ್ಟ್ ಫೋಟೋದಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಫೋಟೋದಲ್ಲಿ ಈ ಡ್ರೈ ರೂಟ್ ರಾಟ್ ಸಿಂಪ್ಟಮ್ ಕಾಣ್ತದೆ.
ಹಳದಿ ಆಗ್ತಾ ಇದೆ ಅಂದ್ರೆ ತೇವಾಂಶ ಪೌಡರ್ ಮಿಲ್ಡ್ಯೂ ಸಿಂಪ್ಟಮ್ ಬರ್ತಾ ಇದೆ, ಬೂದಿ ರೋಗದ ಸಿಂಪ್ಟಮ್ ಬರ್ತಾ ಇದೆ. ಅದಕ್ಕೋಸ್ಕರ ಏನು ಇದು ಹೂ ಟೈಮಲ್ಲಿ ಬಂದ್ರೆ ಮೊಗ್ಗಿ ಉದುರುವ ಸಾಧ್ಯತೆ ಇದ್ರಿಂದ ನೀವು ಕಾರ್ಬನ್ ಡೈಸಿಮ್ ಬೆವೆಸ್ಟಿನ್ 1 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಈ ಹಳದಿಯನ್ನು ಹತೋಟಿ ಮಾಡಬಹುದು. ಅದರೊಟ್ಟಿಗೆ 19 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಿದ್ರೆ ಬರುವಂತಹ ಹಳದಿ ರೋಗ ಕಡಿಮೆ ಮಾಡುತ್ತೆ. ಕೆಲವೊಂದು ವೆರೈಟಿಗಳು ಮಾತ್ರ ಸಸೆಪ್ಟಬಲ್ ಇದೆ ಪೌಡರ್ ಮಿಲ್ಡ್ಯೂಗೆ. ಇದು ಅಕ್ಟೋಬರ್ ಇಂದ ಡಿಸೆಂಬರ್ ಮಧ್ಯದಲ್ಲಿ ಬರ್ತವೆ. ಅದಕ್ಕೆ ಲೇಟ್ ಬಿತ್ತನೆ ಏನಿದೆ ಆ ಟೈಮಲ್ಲಿ ಕೂಡ ಮಾನಿಟರ್ ಮಾಡಬೇಕಾಗುತ್ತೆ ಈ ರೋಗವನ್ನು, ಈ ಒಂದು ಹಳದಿ ಆಗುವಿಕೆ. ನೆಕ್ಸ್ಟ್ ಇಲ್ಲಿ ಅಷ್ಟೇ ನಾವು ನೋಡ್ತಾ ಇದ್ದೇವೆ, ಇಲ್ಲೆಲ್ಲವೂ ತಿಂದಂಗೆ ಆಗ್ತವೆ ಆಸ್ಕೋಕೈ ಟ್ಯಾಬ್ಲೆಟ್. ಆಮೇಲೆ ಇಲ್ಲಿ ಕೂಡ ವಿಲ್ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿನೇ ಟ್ರಿಮ್ಮಿಂಗ್ ಮಾಡ್ಬೇಕಾಗುತ್ತೆ. ಏನು ಪ್ರೂನಿಂಗ್ ಅಂತ ಏನಿದೆ ಅದನ್ನು ಚಾಟ್ನೆ ನಿಪ್ಪಿಂಗ್ ಏನಿದೆ ಅದನ್ನು ಮಾಡಿದ ತಕ್ಷಣ ಈ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲಾಂದ್ರೆ ಏರಿಯಲ್ ಬ್ಲೈಟ್ ಕೂಡ ಬರುವಂತಹ ಸನ್ನಿವೇಶಗಳು ಈ ತೊಗರಿಯಲ್ಲಿ ಇರುತ್ತೆ. ಆದ್ರೆ ಇದು ರೋಗ ಕಡಿಮೆ. 2017ರಲ್ಲಿ 1-2 ಹಳ್ಳಿಗಳಲ್ಲಿ ನೋಡಿದೆವು ಮಾತ್ರ. ಸೊ ಪ್ರತಿ ವರ್ಷನೂ ಬರುವಂತಹ ರೋಗ ಪಟ್ಟಿಯಲ್ಲಿ ಇದು ಇಲ್ಲ. ಹೊಲದಲ್ಲಿರ್ತಕ್ಕಂತಹ ಏನು ನಿಮ್ಮ ಹಿಂಡಿ ಗೊಬ್ಬರ, ಹಟ್ಟಿ ಗೊಬ್ಬರ ಇರ್ಬೋದು, ಅದನ್ನು ಬಿಸಿಲಲ್ಲಿ ಹಾಕಬೇಡಿ. ಅದನ್ನು ಬೇವಿನ ಮರದ ಅಡಿಯಲ್ಲಿ ಅಥವಾ ಇದರಲ್ಲಿ ಹಾಕೊಳ್ಳಿ. ಅದಕ್ಕೆ ಟ್ರೈಕೋಡರ್ಮಾ ಪುಡಿ ಅಲ್ಲಲ್ಲಿ ಹಾಕಿ ಆಟೋಮೆಟಿಕ್ಲಿ ನಿಮ್ಗೆ ಹತೋಟಿ ಆಗುತ್ತೆ. ಆವಾಗ ಮಾತ್ರ ರೋಗವನ್ನು ಹತೋಟಿ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅದಕ್ಕೋಸ್ಕರ ನೀವು ಹೊಲಕ್ಕೆ ಹಾಕುವಾಗ ಮೊದಲನೇ ಅದನ್ನು ನೀವು ಬೀಜೋಪಚಾರ ಮಾಡುವಂತಹ ಪುಡಿ ಏನಿರ್ತದೆ ಟ್ರೈಕೋಡರ್ಮಾ ಕೂಡ ಹಾಕಿದ್ರೆ ನೀವು ರೋಗವನ್ನು ಹತೋಟಿ ಮಾಡಬಹುದು. ನೆಕ್ಸ್ಟ್ ಬೀಜೋಪಚಾರ ಕಡ್ಡಾಯವಾಗಿ ಮಾಡಬೇಕು. ಇದನ್ನು ಕ್ಯಾಂಪೇನ್ ಆಂದೋಲನ ಆಗಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಕಳೆದ 10-12 ವರ್ಷದಿಂದ ಇದೊಂದು ದೊಡ್ಡ ಕ್ಯಾಂಪೇನ್ ಆಗಿ ಕೆವಿಕೆಯಲ್ಲಿ ಆಗ್ಲಿ ಮುಂಗಾರು ಹಮಾದಲ್ಲಿ ಮಾಡ್ತಾ ಇದ್ರೆ ರೈತರು ಕಡ್ಡಾಯವಾಗಿ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ರೈತರು ಟ್ರೈಕೋಡರ್ಮಾ ಇರ್ಬೋದು, ರೈಸೋಬಿಯಂ ಇರ್ಬೋದು, PSB ಇದನ್ನು ಬಳಸ್ಕೊಂಡು ನೀವು ಹಾಕೊಳ್ಬೇಕಾಗುತ್ತೆ. ಇಲ್ಲದ್ರೆ ನೆಟೆ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲಿನೂ ಉಪಚಾರ ಮಾಡಿನೂ ನೆಟೆ ಹೋದ್ರೆ ಅದಕ್ಕೋಸ್ಕರ ನಾವು ಹೇಳ್ತೇವೆ ಟಾಟಾ ಮಾಸ್ಟರ್ ಇರ್ಬೋದು, ಮೆಟ್ಲಾಕ್ಸಿಲ್ ಇರ್ಬೋದು, 5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಬೀಜೋಪಚಾರ 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಹಾಕೊಂಡು ಬೀಜೋಪಚಾರ ಮಾಡಿ ಒಂದು ಒಳ್ಳೆ ಒಂದು ರೋಗದಿಂದ ನಾವು ಮುಕ್ತಿ ಹೊಂದಬಹುದು, ಸ್ಪೆಷಲಿ ತೊಗರಿಯವರು. ನೆಕ್ಸ್ಟ್ ಗೊಡ್ಡ ರೋಗ. ಸೊ ಬಹಳಷ್ಟು ಏರಿಯಾಗಳು ನಾವು 2.5-3 ತಿಂಗಳಲ್ಲಿ ನೋಡಬೇಕಾಗುತ್ತೆ ಗೊಡ್ಡ ರೋಗ ಬರುವಂತದ್ದು. ಎಲ್ಲಿ ಮೈಟ್ಸ್ ನುಸಿಯಿಂದ ಬರುತ್ತೆ ಅದಕ್ಕೋಸ್ಕರ ಹತ್ತದಲ್ಲಿನೇ ಇರತಕ್ಕಂತಹ ಗೊಡ್ಡು ಗಿಡವನ್ನು ತೆಗೆದು ನಾಶ ಮಾಡಬೇಕು, ಸುಡಬೇಕು. ಇಲ್ಲಾಂದ್ರೆ ಹತ್ತಿರದ ಹೊಲಕ್ಕೆ ಬರ್ತವೆ. ಎಲ್ಲಿ ಶುಗರ್ ಕೇನ್ ಕ್ರಾಪಿಂಗ್ ಇದೆಯಾ ಅಂದ್ರೆ ಶುಗರ್ ಕೇನ್ ಅಂದ್ರೆ ಕಬ್ಬು ಇದೆಯಾ ಅಲ್ಲಿ ಸ್ವಲ್ಪ ರೈತರು ತೊಗರಿ ನೋಡ್ಕೊಳ್ಬೇಕಾಗುತ್ತೆ. ಎಟ್ ಎನಿ ಟೈಮ್ 2 ತಿಂಗಳಲ್ಲಿ ಬರ್ಬೋದು, 3 ತಿಂಗಳಲ್ಲೂ ಬರ್ಬೋದು. ಆಮೇಲೆ ಎಲ್ಲಾ ಗೊಂಚಲು ಟೈಪ್ ಆಗುತ್ತೆ, ಅಂದ್ರೆ ಹೂನೇ ಬರಲ್ಲ. ಅದಕ್ಕೋಸ್ಕರ ಬಂದಂತಹ ರೋಗವನ್ನು ಹತೋಟಿ ಮಾಡಬೇಕೆ ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ, ಅಥವಾ ಇಕೋಮೈಟ್ ಅಂತ ಸಿಗುತ್ತೆ, ಓಮೈಟ್ ಅಂತ ಸಿಗುತ್ತೆ, 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ರೋಗವನ್ನು ಹತೋಟಿ ಮಾಡಬಹುದು. ಗೊಡ್ಡ ರೋಗ ನಿರೋಧಕ ತಳಿ ಬಂದಿವೆ, GRG 811, GRG 152. ಈ ತಳಿಗಳನ್ನು ಉಪಯೋಗಿಸಿಕೊಂಡು ನೀವು ಈ ಗೊಡ್ಡ ರೋಗ ಹತೋಟಿ ಮಾಡಬಹುದು. ನೆಕ್ಸ್ಟ್ ಹೆಸರು ಮತ್ತೆ ಉದ್ದುಗಳಲ್ಲಿ ಅಷ್ಟೇ ಪಲ್ಸ್ ಮ್ಯಾಜಿಕ್ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ರೋಗ ನಿರೋಧಕ ಶಕ್ತಿ ಇದೆ, ಅದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಕಂಟೆಂಟ್ ಇರೋದ್ರಿಂದ ರೋಗ ನಿರೋಧಕ ಅಂಶ ಇದೆ. ಆದಷ್ಟು ರೈತರು ಏನು ಬೀಜೋಪಚಾರ ಮಾಡ್ಕೊಂಡು ಬಿತ್ತನೆ ಮಾಡಿದರೆ ಅಲ್ಲಿ ನಂಜಾನು ರೋಗ ಬರಲ್ಲ. ಆಮೇಲೆ ಅಲ್ಲಲ್ಲಿ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಹಳದಿ ಎಲೆ ಬಲೆಗಳನ್ನು ಕೂಡ ಹಾಕೋದ್ರಿಂದ ಬರುವಂತಹ ಬೆಮೆಸಿಟಮಸಿ ಅಂದ್ರೆ ಬಿಳಿ ಹುಳಗಳನ್ನು ಕೂಡ ಹತೋಟಿ ಮಾಡಬಹುದು. ಆಮೇಲೆ ಥ್ರಿಪ್ಸ್ ನುಸಿ ಕೂಡ ಕಂಟ್ರೋಲ್ ಮಾಡಬಹುದು. ಅದಕ್ಕೋಸ್ಕರ ರೈತರು ಫಸ್ಟ್ ಆಗಿ ಮಾನಿಟರ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೋಡ್ಕೊಳ್ಬೇಕು, ಆಗದಂತೆ ನೋಡ್ಕೊಳ್ಬೇಕು, ಬೋರಾನ್ ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು. ಆಮೇಲೆ ಎಲ್ಲಿ ಹೂ ಟೈಮ್ ಅಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನು 10 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಬರುವಂತಹ ಏನು ಕಾಯಿ ಹಂತದಲ್ಲಿ ಏನಿದೆ ಒಳ್ಳೆ ಕಾಯಿಗಳ ರಚನೆ ಕೂಡ ಆಗುತ್ತೆ ಉದ್ದು ಹೆಸರಲ್ಲಿ. ನೆಕ್ಸ್ಟ್ ಸೊ TS3R ಒಣ ಭೂಮಿಯಲ್ಲಿ ಪಾಸ್ ಆಗುವಂತ ಏಕೈಕ ತಳಿ ಅಂದ್ರೆ ಅದೇ TS3R. ಇನ್ನೂ ಹೊಸ ತಳಿ ಬರುವ 2 ವರ್ಷದಲ್ಲಿ ಸಂಶೋಧನೆ ಆಗಕ್ಕಿದೆ ಡ್ರೈಲ್ಯಾಂಡ್ ಸಿಚುವೇಶನ್ಗೆ. ಸದ್ಯಕ್ಕೆ ಇದೇ ಒಂದು ಒಣ ಭೂಮಿಗೆ ಬರುವಂತದ್ದು. ಸೊ ವೇರಿಯೇಷನ್ ಇರ್ಬೋದು, 3.5 ಕ್ವಿಂಟಾಲ್ ಕೊಡಬಹುದು, ನಿಮ್ಗೆ 6 ಕ್ವಿಂಟಾಲ್
ಕೂಡ ಕೊಡಬಹುದು ಬೇಸ್ಡ್ ಆನ್ ದಿ ನಿಮ್ಮ ಸಾಯಿಲ್ ಟೈಪ್ ಮತ್ತೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ. ಇವತ್ತಿಗೂ ಒಣಭೂಮಿ ಸನ್ನಿವೇಶದಲ್ಲಿ ಲಿಂಗಸೂರು ಅಂತ ಏರಿಯಾದಲ್ಲಿ ಕೂಡ ಲಾರ್ಜ್ ಸ್ಕೇಲ್ ಅಲ್ಲಿ ಎರಡೂ ಮಣ್ಣಿಗೆ, ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣಿಗೂ ಕೂಡ ಮಳೆಯಾಶ್ರಿತ ರೈತರು ಇದನ್ನೇ ಅನುಭವಿಸಿದ್ದಾರೆ. ಆಮೇಲೆ ಮಾರ್ಕೆಟ್ ಕೂಡ ಚೆನ್ನಾಗಿದೆ, ಆಮೇಲೆ ಕಲರ್ ಕೂಡ ಚೆನ್ನಾಗಿದೆ, ಪಿಂಕ್ ತೊಗರಿದ್ದು. ಸೊ ಇದು ಕೂಡ ನಾವು ಇತ್ತೀಚೆಗೆ ನೋಡ್ತಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿ ಕೂಡ ಇದು ಡ್ರೈ ರೂಟ್ ರಾಟ್ಗೆ ತುತ್ತಾಗ್ತಾ ಇದೆ. ಆದಷ್ಟು ರೈತರು ಇದನ್ನು ಹಾಕುವಾಗ ಅಲ್ಲಲ್ಲಿ ಬಿಳಿಜೋಳವನ್ನು ಕೂಡ ಹಾಕ್ಬೇಕಾಗತ್ತೆ. ಆವಾಗ ಮಾತ್ರ ಈಗ ನೆಟ್ಟಿ ರೋಗವನ್ನು ಹತೋಟಿ ಮಾಡಬಹುದು. ಇಂಟರ್ಕಾಪ್ ಸಿಸ್ಟಮ್ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ತೊಗರಿ. ನೆಕ್ಸ್ಟ್ ಸೋಯಾಬೀನ್ ಅಷ್ಟೇ, ನಾವು ಕೂಡ ಇದರಲ್ಲಿ ನಾವು ಟ್ರಯಲ್ ಮಾಡಿದ್ದೆವು. ಸೋಯಾಬೀನ್ ಅಲ್ಲಿ ಬೂದಿ ರೋಗವನ್ನು ಹತೋಟಿ ಮಾಡೋಕ್ಕೆ ಹೆಕ್ಸಾಕೊನಜೋಲ್ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪನೆ ಮಾಡಿದ್ದೇವೆ. ತುಕ್ಕು ರೋಗವನ್ನು ಕಂಟ್ರೋಲ್ ಮಾಡಿದ್ದೇವೆ. ಈ ಆಳಂದ್ ಏರಿಯಾ ಇರ್ಬೋದು, ಅಲ್ಲಿ ಕೂಡ ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟು DS-21 ತಳಿಯನ್ನು ಮಾಡಿದ್ವಿ. ಬಹಳ ಒಳ್ಳೆ ಒಂದು ತುಕ್ಕು ರೋಗವನ್ನು ಹತೋಟಿ ಮಾಡಿದ್ವಿ. ನೆನಪಿಟ್ಕೊಳ್ಳಿ ರೈತರೇ, ಎಲೆ ಹಳದಿಯಾಗಿ ತುಕ್ಕು ಟೈಪ್ ಬಂತು, ತಾಮ್ರ ರೋಗ ಬಂತು, ಅವಾಗ ತಕ್ಷಣವಾಗಿ ಹೆಕ್ಸಾಕೊನಜೋಲ್ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಆ ಬೂದಿ ರೋಗ ಮತ್ತೆ ತಾಮ್ರ ರೋಗದಿಂದ ನೀವು ಬೆಳೆಯನ್ನು ಉಳಿಸ್ಕೊಳ್ಬಹುದು. ಒಳ್ಳೆ ಇಳುವರಿ ಕೊಡುತ್ತದೆ. ಒಂದ್ ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲಾ ತಪ್ಪಲಗಳು ಕೆಳಗೆ ಬಿದ್ದು ತಾಮ್ರ ರೋಗ ಜಾಸ್ತಿ ಆಗುತ್ತೆ. ಸೊ ಎಲ್ಲಿ ನೀರು ಜಾಸ್ತಿ ಬರ್ತವೆ, ಬೋದ್ ಬಿಟ್ಟು ಕೂಡ ನಾವು ಮೇಲ್ಕುಂದ ಭಾಗದಲ್ಲಿ ನಾವು ತೊಗರಿಯನ್ನು ನಾಟಿ ಮಾಡಿದ್ದೇವೆ. ಇದನ್ನು ಕೂಡ 20 ಎಕರೆ ರೈತರು ಕೂಡ ಈ ಸರ್ತಿ ಅಳವಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಏರುಮಡಿ ಪದ್ಧತಿಯಲ್ಲಿ ನೀರ್ ನಿಲ್ಲಲ್ಲ ಅಂತ ಕೂಡ ರೈತರು ಕೂಡ ಏರುಮಡಿ ಪದ್ಧತಿಯಲ್ಲಿ ರೈತರನ್ನು ಮಾಡ್ಕೊಳ್ಬಹುದು. ಇಲ್ಲಿ ರೋಗ ಕೂಡ ಕಡಿಮೆ ಆಗುತ್ತೆ. ಮಳೆ ಜಾಸ್ತಿ ಬಂದ್ರು ಕೂಡ ಹರ್ಕೊಂಡು ಹೋಗುತ್ತೆ ನೀರು. ಇದು ಹಳದಿ ರೋಗ. ಬಂದಂತ ಹಳದಿ ರೋಗವನ್ನು ನೀವು ಮೊದಲನೇ ಹಂತದಲ್ಲಿ ನಿರ್ವಹಣೆ ಮಾಡ್ಲಿಲ್ಲ ಆದ್ರೆ ಅದು ಜಾಸ್ತಿ ಆಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರನೇ ಮೊದಲ ಹಂತದಲ್ಲಿ ಏನು ಗೌಚು ಸರ್ ಹೇಳ್ತಾರೆ ಅದನ್ನು ಬೀಜೋಪಚಾರ ಮಾಡ್ಲೇಬೇಕು. ಅವಾಗ ಉದ್ದ ಹೆಸರಿಗೆ ಈ ರೋಗವನ್ನು ಹತೋಟಿ ಮಾಡ್ಬೋದು. ಇಲ್ಲಾಂದ್ರೆ ಹೊಲ ಪೂರ್ತಿ ಹಳದಿ ಆಗಿಬಿಡ್ತವೆ. ಒಂದೆರಡು ಬಂದ ತಕ್ಷಣ ಕಿತ್ತು ನಾಶ ಮಾಡ್ಬೇಕಾಗುತ್ತೆ. ಅವಾಗ ಈ ರೋಗವನ್ನು ಹತೋಟಿ ಮಾಡ್ಬೋದು. ನೆಕ್ಸ್ಟ್ ಆಂಥ್ರಾಕ್ನೋಸ್ ಬರ್ತವೆ, ಚಿಬ್ಬು ರೋಗ, ಎಲ್ಲಾ ಬೀನ್ಸ್ ಇದಕ್ಕೆಲ್ಲವೂ. ಈ ಕೂಡ ಅಷ್ಟೇ, ಬೀಜಗಳನ್ನು ನೋಡ್ಕೊಳ್ಳಿ, ಜರ್ಮಿನೇಷನ್ ಪರ್ಸೆಂಟೇಜ್ ನೋಡ್ಕೊಳ್ಳಿ, ಪ್ಯಾಕಿಂಗ್ ನೋಡ್ಕೊಳ್ಳಿ. ಅದರಲ್ಲಿ ಇರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ತಗೊಂಡಾಗ ಆಟೋಮೆಟಿಕ್ಲಿ ಎಲ್ಲವೂ ಬೀಜಗಳು ಅದು ಬೀಜೋಪಚಾರ ಮಾಡಿನೇ ಬಿತ್ತನೆ ಮಾಡಬೇಕು. ಕಾರ್ಬನ್ಡೈಸಿನ್ ಬೆವಸ್ಟಿನ್ ಅಂತ ಹೇಳ್ತೇವೆ, ಅದನ್ನು 3 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿಕೊಂಡು ಇದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಸೊ ಸೇಫ್ ಯೂಸ್ ಆಫ್ ಪೆಸ್ಟಿಸೈಡ್. ಈ ಕೆಮಿಕಲ್ ಯೂಸ್ ಮಾಡುವಾಗ ಅಷ್ಟೇ ಡ್ರೆಸ್ ಹಾಕೊಂಡೆ, ಹೆಲ್ಮೆಟ್ ಹಾಕೊಂಡು, ಚಶ್ಮಾ ಹಾಕೊಂಡೆ, ಡ್ರೆಸ್ ಹಾಕೊಂಡೆ ಮಾಡಬೇಕಾಗುತ್ತೆ. ನಾವು ನೋಡಿರ್ತೇವೆ ಜೇವರ್ಗಿ ಭಾಗದಲ್ಲೆಲ್ಲ ಮೆಣಸಿನಕಾಯಿ, ಹತ್ತಿಗೆ 20 ಸ್ಪ್ರೇ ಮಾಡ್ತಾ ಇದಾರೆ. ಇವತ್ತು ಮಾಡಿದ್ರೆ ನಾಳೆ 3 ದಿನದಲ್ಲಿ ಮಾಡ್ತಾ ಇದಾರೆ. ತಪ್ಪು ಅದು. ಅದಕ್ಕೋಸ್ಕರ ಪ್ರತಿಯೊಂದು ನಿರ್ದಿಷ್ಟ ಒಂದೊಂದು ವಾರ, 2 ವಾರ ಟೈಮ್ ಇರುತ್ತೆ. ಅದನ್ನು ಕೆಮಿಕಲ್ ನೋಡ್ಕೊಂಡು ಹಾಕ್ಬೇಕು. ಇದ್ರ ಬಗ್ಗೆ ರೈತ ಸರ್ ಕೂಡ ಒತ್ತು ನೀಡ್ತಾರೆ, ಯಾವ ರೀತಿ ಮಿಸ್ಯೂಸ್ ಮಾಡಬಾರ್ದು, ಸೇಫ್ ಯೂಸ್ ಕೆಮಿಕಲ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಬಹಳಷ್ಟು ರೈತರು, ನಾವು ಹತ್ತಿ ರೈತರು ಇರ್ಬೋದು, ಚಿಲ್ಲಿ ರೈತರು ಬಹಳಷ್ಟು ಮಾಡ್ತಾರೆ. ಆದ್ರೆ ನಮ್ಮ ತೊಗರಿ ರೈತರೇ ಪರವಾಗಿಲ್ಲ, ಜಸ್ಟ್ 2-3 ಸ್ಪ್ರೇ ಅಲ್ಲಿನೇ ಬೆಳೆಯನ್ನು ಉಳಿಸ್ಕೊಳ್ತಾ ಇದಾರೆ. ಸೊ ಇದ್ರ ಬಗ್ಗೆ ಕೂಡ ನೀವು ಗಮನ ಕೊಡ್ಬೇಕಾಗ್ತದೆ, ಸೇಫ್ ಯೂಸ್ ಆಫ್ ಪೆಸ್ಟಿಸೈಡ್.